ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. 1980 ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡಿರುವಂತ ವರ್ಷ. ಅದು ಯಾವ ತರ ಅಂದ್ರೆ, ಒಂದೇ ಕತೆ ಹೊಂದಿರೋ ಸ್ಕ್ರಿಪ್ಟ್ ನ 2 ಸಿನಿಮಾಗ್ ಮಾಡ್ತಾರೆ. ಮಾಡಿ 2 ಸಿನಿಮಾನು ಒಂದೇ ವರ್ಷದಲ್ಲಿ ರಿಲೀಸ್ ಮಾಡ್ತಾರೆ. 2 ಸಿನಿಮಾನು ಸೂಪರ್ ಡೂಪರ್ ಹಿಟ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಪರಭಾಷೆ ಚಿತ್ರರಂಗದವರು ನಮ್ಮನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಅಂತ ಒಂದು ವರ್ಷನೇ 1980. ಈ ವರ್ಷದಲ್ಲಿ ಯಾರ್ಯಾರ ಸಿನಿಮಾಗಳು ರಿಲೀಸ್ ಆಗಿದೆ, ಅದರಲ್ಲಿ ಯಾವ್ಯಾವುದು ಸಕ್ಸಸ್ ಆಗಿದೆ, ಬ್ಲಾಕ್ ಬಾಸ್ಟರ್ ಆಗಿದೆ, ಫ್ಲಾಪ್ ಆಗಿದೆ ಅಂತ ನೋಡೋಣ ಬನ್ನಿ. ಸುರೇಶ್ ಹೆಬ್ಳಿಕರ್ ಮತ್ತು ಲೋಕೇಶ್ ಅವರು ಆಕ್ಟ್ ಮಾಡಿ, ಪಿ ಲಂಕೇಶ್ ಅವರು ಡೈರೆಕ್ಟ್ ಮಾಡಿ, ನವಶಕ್ತಿ ಫಿಲಂ ಪ್ರೈವೇಟ್ ಲಿಮಿಟೆಡ್ ಅವರು ಪ್ರೊಡ್ಯೂಸ್ ಮಾಡಿರೋ ಎಲ್ಲಿಂದಲೋ ಬಂದವನು ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 4 ವಾರ ಓಡುತ್ತೆ. ಎಲ್ಲಿಂದಲೋ ಬಂದವನು ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಲೋಕೇಶ್ ಅವರು ಮತ್ತು ಅಶೋಕ್ ಅವರು ಆಕ್ಟ್ ಮಾಡಿ, ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, ಆರ್ ಎಂ ಸುಬ್ರಹ್ಮಣ್ಯಂ ಅವರು, ರಾಧಾ ನಾರಾಯಣ ಮತ್ತು ಜಲಜಾ ಷಣ್ಮುಗಂ ಅವರು ಪ್ರೊಡ್ಯೂಸ್ ಮಾಡಿರೋ ಹುಣ್ಣಿಮೆಯ ರಾತ್ರಿಯಲ್ಲಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾನ ತೆಲುಗುನಲ್ಲಿ ರಿಮೇಕ್ ಮಾಡ್ತಾರೆ, ಪುನ್ನಮಿ ನಾಗಂ ಅನ್ನೋ ಹೆಸರಲ್ಲಿ. ಅದೇ ತರ ತಮಿಳಲ್ಲೂ ರಿಮೇಕ್ ಮಾಡ್ತಾರೆ, ಪೌರ್ಣಮಿ ನಿಲವು ಅನ್ನೋ ಹೆಸರಲ್ಲಿ. ಹಿಂದಿನಲ್ಲೂ ರಿಮೇಕ್ ಮಾಡ್ತಾರೆ, ಜೀನೇಕಿ ಹರ್ಜೋ ಅನ್ನೋ ಹೆಸರಲ್ಲಿ. ಈ 3 ಲ್ಯಾಂಗ್ವೇಜ್ ಅಲ್ಲೂ ಅಂದ್ರೆ ಕನ್ನಡ, ತೆಲುಗು, ಹಿಂದಿ, ಈ 3 ಲ್ಯಾಂಗ್ವೇಜ್ ಅಲ್ಲೂ ರಾಜಶೇಖರ್ ಅವರೇ ಡೈರೆಕ್ಟ್ ಮಾಡ್ತಾರೆ. ಹುಣ್ಣಿಮೆಯ ರಾತ್ರಿಯಲ್ಲಿ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಲೋಕೇಶ್ ಅವರು, ಶ್ರೀನಾಥ್ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ಎ ವಿ ಶೇಷಗಿರಿ ರಾವ್ ಅವರು ಡೈರೆಕ್ಟ್ ಮಾಡಿ, ಎಂ ಜಿ ಹುಬ್ಳಿಕರ್, ಸುನಂದ ಹೆಗ್ಡೆ ಅವರು ಪ್ರೊಡ್ಯೂಸ್ ಮಾಡಿರೋ ಪಟ್ಟಣಕ್ಕೆ ಬಂದ ಪತ್ನಿಯರು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾನ 1982 ನಲ್ಲಿ ತೆಲುಗುಗೆ ರಿಮೇಕ್ ಮಾಡ್ತಾರೆ, ಪಟ್ಟಣ ಬಚ್ಚಂದಿ ಪತಿವರ್ತಾಲು ಅನ್ನೋ ಒಂದು ಸಿನಿಮಾ. ಅದೇ ತರ 1990 ನಲ್ಲಿ ತಮಿಳ್ಗೆ ರಿಮೇಕ್ ಮಾಡ್ತಾರೆ, ಪಟ್ಟಣಂದಾನ್ ಪೋಗಲಾಮಾಡಿ ಅನ್ನೋ ಸಿನಿಮಾ. ಪಟ್ಟಣಕ್ಕೆ ಬಂದ ಪತ್ನಿಯರು ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಲೋಕೇಶ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಹುಣಸೂರ್ ಕೃಷ್ಣಮೂರ್ತಿ ಅವರು ಡೈರೆಕ್ಟ್ ಮಾಡಿರೋ ಭಕ್ತ ಸಿರಿಯಾಲ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಭಕ್ತ ಸಿರಿಯಾಲ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ದ್ವಾರಕೇಶ್ ಅವರು, ಪ್ರಭಾಕರ್ ಅವರು ಮತ್ತು ಜೈ ಚಿತ್ರ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಕುಲ್ಲಾ ಕುಲ್ಲಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಕುಲ್ಲಾ ಕುಲ್ಲಿ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ದ್ವಾರಕೇಶ್ ಅವರು, ಶ್ರೀನಾಥ್ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಂಕುತಿಮ್ಮ ಅನ್ನೋ ಸಿನಿಮಾ. ಈ ಸಿನಿಮಾ 1969 ನಲ್ಲಿ ಸತಿ ಕಲಪು ಸತ್ಯ ಅನ್ನೋ ಒಂದು ತೆಲುಗು ಸಿನಿಮಾದ ರೀಮೇಕ್ ಮಂಕುತಿಮ್ಮ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಮಂಕುತಿಮ್ಮ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1980 ನಲ್ಲಿ ಅನಂತ್ ನಾಗ್ ಸರ್ ಅವರದು 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ಅನಂತ್ ನಾಗ್ ಅವರು ಮತ್ತು ಪದ್ಮಪ್ರಿಯ ಅವರು ಆಕ್ಟ್ ಮಾಡಿ, ಸಿದ್ದಲಿಂಗಯ್ಯ ಸರ್ ಡೈರೆಕ್ಟ್ ಮಾಡಿ, ಸಿದ್ದಲಿಂಗಯ್ಯ ಅವರು, ಎನ್ ವೀರಸ್ವಾಮಿ ಅವರು, ಎಸ್ ಪಿ ವರದರಾಜ್ ಅವರು ಮತ್ತು ಚಂದುಲಾಲ್ ಜೈನ್ ಅವರು ಪ್ರೊಡ್ಯೂಸ್ ಮಾಡಿರೋ ನಾರದ ವಿಜಯ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಸ್ಪೆಷಲಿ ಆ ಫಿಲಂ ಅಲ್ಲಿ ಬರೋ ಅಷ್ಟು ಹಾಡುಗಳು ಸೂಪರ್ ಹಿಟ್ ಆಗುತ್ತೆ. ನಾರದ ವಿಜಯ ಆ ವರ್ಷದಲ್ಲಿ ಮ್ಯೂಸಿಕಲ್ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅನಂತ್ನಾಗ್ ಅವರು, ಶಾಂತ ಅವರು ಮತ್ತು ಆಶಾ ದೇವಿ ಅವರು ಆಕ್ಟ್ ಮಾಡಿ, ಗೀತಪ್ರಿಯ ಅವರು ಡೈರೆಕ್ಟ್ ಮಾಡಿರೋ ಪ್ರೇಮ ಜ್ವಾಲ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ಪ್ರೇಮ ಜ್ವಾಲ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅನಂತ್ನಾಗ್ ಅವರು, ಜಯಂತಿ ಅವರು ಮತ್ತು ಶಂಕರ್ ನಾಗ್ ಅವರು ಆಕ್ಟ್ ಮಾಡಿ, ಕೆ ಎನ್ ಸರೋಜಾಬಾಯ್, ಎ ಎನ್ ಮೂರ್ತಿ, ಶಂಕರ್ ನಾಗ್ ಅವರು ಮತ್ತು ಅನಂತ್ನಾಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಜನ್ಮ ಜನ್ಮದ ಅನುಬಂಧ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಮುಂಚೆನೆ ನಾನು ಹೇಳಿದ್ದೆ ಒಂದು ಕತೆ ಹೊಂದಿರೋ 2 ಸಿನಿಮಾ ಬಂದಿತ್ತು ಅಂತ. ಆ 2 ಸಿನಿಮಾನಲ್ಲಿ ಇದು ಒಂದು. ಜನ್ಮ ಜನ್ಮದ ಅನುಬಂಧ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಕರೇಟೆ ಕಿಂಗ್ ಶಂಕರ್ ನಾಗ್ ಅವರದು 5 ಸಿನಿಮಾಗಳು ರಿಲೀಸ್ ಆಗುತ್ತೆ. ಶಂಕರ್ ನಾಗ್ ಅವರು ಮತ್ತು ಗಾಯತ್ರಿ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಗೌರಮ್ಮ ಸೋಮಶೇಖರ್ ಮತ್ತು ಧನಲಕ್ಷ್ಮಿ ವಿಜಯ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಾರದ ಗಾಯ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಹಾರದ ಗಾಯ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಶಂಕರ್ ನಾಗ್ ಅವರು ಮತ್ತು ಗಾಯತ್ರಿ ಅವರು ಆಕ್ಟ್ ಮಾಡಿ,
ವಿಜಯ್ ಅವರು ಡೈರೆಕ್ಟ್ ಮಾಡಿ ಸಿ ಜಯರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಆಟೋ ರಾಜ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾ 1981 ನಲ್ಲಿ ತೆಲುಗುಗೆ ರಿಮೇಕ್ ಆಗುತ್ತೆ ಟ್ಯಾಕ್ಸಿ ಡ್ರೈವರ್ ಅನ್ನೋ ಒಂದು ಹೆಸರಲ್ಲಿ. ಅದೇ ತರ 1982 ನಲ್ಲಿ ತಮಿಳ್ಗೆ ರಿಮೇಕ್ ಆಗುತ್ತೆ. ಆ ಸಿನಿಮಾದ ಹೆಸರು ಕೂಡ ಆಟೋ ರಾಜ ತಾನೆ. ಅದರಲ್ಲಿ ವಿಜಯಕಾಂತ್ ಅವರು ಆಕ್ಟ್ ಮಾಡಿರ್ತಾರೆ. ಆಟೋ ರಾಜ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಶಂಕರ್ ನಾಗ್ ಅವರು, ಮಂಜುಳಾ ಅವರು ಮತ್ತು ಲೋಕೇಶ್ ಅವರು ಆಕ್ಟ್ ಮಾಡಿ, ಎ.ವಿ. ಶೇಷಗಿರಿ ರಾವ್ ಅವರು ಡೈರೆಕ್ಟ್ ಮಾಡಿ, ಪಿ ಕೃಷ್ಣರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಹದ್ದಿನ ಕಣ್ಣು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಹದ್ದಿನ ಕಣ್ಣು ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಶಂಕರ್ ನಾಗ್ ಅವರು ಮತ್ತು ಅನಂತ್ ನಾಗ್ ಅವರು ಆಕ್ಟ್ ಮಾಡಿ, ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿ, ಅನಂತ್ ನಾಗ್ ಅವರು ಮತ್ತು ಶಂಕರ್ ನಾಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಿಂಚಿನ ಓಟ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 52 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾ ಎಷ್ಟು ದಿನ ಓಡಿದೆ ಅನ್ನೋಕ್ಕಿಂತ ಕನ್ನಡ ಚಿತ್ರರಂಗದಲ್ಲಿ ಒನ್ ಆಫ್ ದಿ ಎವರ್ ಗ್ರೀನ್ ಸಿನಿಮಾ ಅಂತಾನೆ ಕನ್ಸಿಡರ್ ಆಯ್ತು. ಅದು ಮಾತ್ರ ಅಲ್ಲ, ಈ ಸಿನಿಮಾಗೆ ಯಾವ ತರ ಅಪ್ರಿಸಿಯೇಷನ್ ಸಿಕ್ಕಿದೆ ಅಂದ್ರೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಫಿಲ್ಮ್ ಅನ್ನೋ ಒಂದು ಕ್ಯಾಟಗರಿನಲ್ಲಿ ಆ ಸಿನಿಮಾದ ಪ್ರೊಡ್ಯೂಸರ್ ಆದ ಅನಂತ್ ನಾಗ್ ಅವ್ರಿಗೂ ಮತ್ತು ಶಂಕರ್ ನಾಗ್ ಅವ್ರಿಗೂ ಅವಾರ್ಡ್ ಸಿಗುತ್ತೆ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಅನಂತ್ ನಾಗ್ ಅವ್ರಿಗೆ ಸಿಗುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಮಿಸ್ಟರ್ ಲೋಕನಾಥ್ ಅವ್ರಿಗೆ ಸಿಗುತ್ತೆ. ಬೆಸ್ಟ್ ಸ್ಕ್ರೀನ್ ಪ್ಲೇ ಮರಿಯಂ ಜಿತ್ ಪುರಾವಾಲಾ ಮತ್ತು ಶಂಕರ್ ನಾಗ್ ಅವ್ರಿಗೆ ಸಿಗುತ್ತೆ. ಬೆಸ್ಟ್ ಸಿನಿಮಾಟೋಗ್ರಾಫರ್ ಮಿಸ್ಟರ್ ಬಿ.ಸಿ. ಗೌರಿಶಂಕರ್ ಅವ್ರಿಗೆ ಸಿಗುತ್ತೆ. ಬೆಸ್ಟ್ ಮಿಸ್ಟರ್ ಪಿ ಭಕ್ತವತ್ಸಲಂ ಅವ್ರಿಗೆ ಸಿಗುತ್ತೆ. ಬೆಸ್ಟ್ ಸೌಂಡ್ ರೆಕಾರ್ಡಿಂಗ್ ಮಿಸ್ಟರ್ ಎಸ್.ಪಿ. ರಾಮನಾಥನ್ ಅವ್ರಿಗೆ ಸಿಗುತ್ತೆ. ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಡೈರೆಕ್ಟರ್ ಮಿಸ್ಟರ್ ಶಂಕರ್ ನಾಗ್ ಅವ್ರಿಗೆ ಸಿಗುತ್ತೆ. ಈ ತರ ಆ ಸಿನಿಮಾಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ. ಶಂಕರ್ ನಾಗ್ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ಬಿ ಸುಬ್ಬರಾವ್ ಅವರು ಡೈರೆಕ್ಟ್ ಮಾಡಿ, ಎ.ಎಲ್. ಅಭಯ್ ನಾಯ್ಡು ಅವರು ಪ್ರೊಡ್ಯೂಸ್ ಮಾಡಿರೋ ಮೂಗನ ಸೇಡು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 140 ಡೇಸ್ ಕ್ರಾಸ್ ಮಾಡುತ್ತೆ. ಮೂಗನ ಸೇಡು ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅನಂತ್ ನಾಗ್ ಅವರು, ಅಂಬರೀಶ್ ಅವರು ಮತ್ತು ಶಂಕರ್ ನಾಗ್ ಅವರು ಆಕ್ಟ್ ಮಾಡಿ, ವಿ ಮಧುಸೂದನ್ ರಾವ್ ಅವರು ಡೈರೆಕ್ಟ್ ಮಾಡಿ, ಸಿ.ಎಚ್. ಪ್ರಕಾಶ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಂದು ಹೆಣ್ಣು ಆರು ಕಣ್ಣು ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 60 ಡೇಸ್ ಕ್ರಾಸ್ ಮಾಡುತ್ತೆ. ಒಂದು ಹೆಣ್ಣು ಆರು ಕಣ್ಣು ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಶಂಕರ್ ನಾಗ್ ಅವರು, ಗಾಯತ್ರಿ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ಕೆ ವಿಜಯನ್ ಅವರು ಡೈರೆಕ್ಟ್ ಮಾಡಿ, ಎನ್.ವಿ. ರಾಮಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರೋ ರುಸ್ತುಂ ಜೋಡಿ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ರುಸ್ತುಂ ಜೋಡಿ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಡಾಕ್ಟರ್ ಕಮಲ್ ಹಾಸನ್ ಅವರು ಮತ್ತು ಶ್ರೀಪ್ರಿಯಾ ಅವರು ಆಕ್ಟ್ ಮಾಡಿ, ದುರೈ ಅವರು ಡೈರೆಕ್ಟ್ ಮಾಡಿ, ತಿರುಮತಿ ಎಸ್ ಮಧು ಅವರು ಪ್ರೊಡ್ಯೂಸ್ ಮಾಡಿರೋ ಮರಿಯಾ ಮೈ ಡಾರ್ಲಿಂಗ್ ಅನ್ನೋ ಸಿನಿಮಾ. ಈ ಸಿನಿಮಾ 2 ಲ್ಯಾಂಗ್ವೇಜ್ ಅಲ್ಲೂ ಶೂಟ್ ಮಾಡ್ತಾರೆ, ಅಂದ್ರೆ ಕನ್ನಡದಲ್ಲಿ ಮತ್ತು ತಮಿಳಲ್ಲಿ 2 ಲ್ಯಾಂಗ್ವೇಜ್ ಅಲ್ಲೂ ಶೂಟ್ ಮಾಡ್ತಾರೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಮರಿಯಾ ಮೈ ಡಾರ್ಲಿಂಗ್ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1980 ನಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶ್ ಅವರದು 3 ಸಿನಿಮಾಗಳು ರಿಲೀಸ್ ಆಗುತ್ತೆ. ಅಂಬರೀಶ್ ಸರ್, ಆರತಿ ಅವರು ಮತ್ತು ದ್ವಾರಕೇಶ್ ಅವರು ಆಕ್ಟ್ ಮಾಡಿ, ಎ.ಟಿ. ರಘು ಅವರು ಡೈರೆಕ್ಟ್ ಮಾಡಿ, ವಿ.ಕೆ. ರಮೇಶ್ ಮತ್ತು ಭಾಸ್ಕರನ್ ಅವರು ಪ್ರೊಡ್ಯೂಸ್ ಮಾಡಿರೋ ನ್ಯಾಯ ನೀತಿ ಧರ್ಮ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ನ್ಯಾಯ ನೀತಿ ಧರ್ಮ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಅವರು, ಜಯಂತಿ ಅವರು ಮತ್ತು ಉದಯ್ ಕುಮಾರ್ ಅವರು ಆಕ್ಟ್ ಮಾಡಿ, ಬಿ ಗಿರಿಬಾಬು ಅವರು ಡೈರೆಕ್ಟ್ ಮಾಡಿರೋ ವಜ್ರದ ಜಲಪಾತ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ವಜ್ರದ ಜಲಪಾತ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಶಿವರಾಮ್ ಅವರು ಅವ್ರ ಜೊತೆಗೆ ಗೆಸ್ಟ್ ರೋಲ್ ಆಗಿ ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಶ್ ಅವರು ಆಕ್ಟ್ ಮಾಡಿರೋ, ಕೆ.ಎಸ್.ಎಲ್. ಸ್ವಾಮಿ ಅವರು ಡೈರೆಕ್ಟ್ ಮಾಡಿರೋ ಡ್ರೈವರ್ ಹನುಮಂತು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಡ್ರೈವರ್ ಹನುಮಂತು ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1980 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ಸರ್, ಎಂ.ಪಿ. ಶಂಕರ್ ಅವರು ಮತ್ತು ಶ್ರೀನಿವಾಸ ಮೂರ್ತಿ ಅವರು ಆಕ್ಟ್ ಮಾಡಿ, ಸಿದ್ದಲಿಂಗಯ್ಯ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಜಯದೇವಿ ಅವರು ಪ್ರೊಡ್ಯೂಸ್ ಮಾಡಿರೋ ಬಿಳಿಗಿರಿಯ ಬಣ್ಣದಲ್ಲಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 65 ಡೇಸ್ ಕ್ರಾಸ್ ಮಾಡುತ್ತೆ. ಬಿಳಿಗಿರಿಯ ಬಣ್ಣದಲ್ಲಿ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಸುಮಿತ್ರಾ ಅವರು ಮತ್ತು ಶಿವರಾಮ್ ಅವರು ಆಕ್ಟ್ ಮಾಡಿ, ಲಕ್ಷ್ಮೀ ಮೇಡಮ್ ಅವರು ಡೈರೆಕ್ಟ್ ಮಾಡಿ, ಪಿ.ಆರ್. ಗೋವಿಂದ
ಗೋವಿಂದರಾಜ್ ಮತ್ತು ಬಿ ದೊರೈಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರೋ ಮಕ್ಕಳ ಸೈನ್ಯ ಅನ್ನೋ ಸಿನಿಮಾ. ಈ ಸಿನಿಮಾ 2 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತಾರೆ, ಅಂದ್ರೆ 2 ಲ್ಯಾಂಗ್ವೇಜ್ ಅಲ್ಲೂ ಶೂಟ್ ಮಾಡಿ ರಿಲೀಸ್ ಮಾಡ್ತಾರೆ. ಕನ್ನಡದಲ್ಲಿ ಮಕ್ಕಳ ಸೈನ್ಯ, ತಮಿಳಲ್ಲಿ ಮಾರ್ಲಲ್ ಪಟ್ಟಾಲಂ ಅನ್ನೋ ಸಿನಿಮಾ. ಈ ಸಿನಿಮಾನ ತೆಲುಗುಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ, ರಾಮದಂದು ಅನ್ನೋ ಸಿನಿಮಾ. ಈ ಸಿನಿಮಾ 2 ಲ್ಯಾಂಗ್ವೇಜ್ ಅಲ್ಲೂ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಅಂದ್ರೆ ಕನ್ನಡ ಪ್ಲಸ್ ತಮಿಳ್ ಈ 2 ಲ್ಯಾಂಗ್ವೇಜ್ ಅಲ್ಲೂ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮಕ್ಕಳ ಸೈನ್ಯ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, AR ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಸಿಂಹ ಜೋಡಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 85 ಡೇಸ್ ಕ್ರಾಸ್ ಮಾಡುತ್ತೆ. ಸಿಂಹ ಜೋಡಿ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಉದಯ್ ಕುಮಾರ್ ಅವರು ಮತ್ತು ವಜ್ರಮಣಿ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಶ್ರೀಕಾಂತ್ ನಹಾತಾ ಅವರು ಪ್ರೊಡ್ಯೂಸ್ ಮಾಡಿರೋ ಕಾಲಿಂಗ ಅನ್ನೋ ಸಿನಿಮಾ. ಈ ಸಿನಿಮಾ 1997 ನಲ್ಲಿ ಶತ್ರುಘ್ನ ಸಿನ್ಹಾ ಅವರು ಆಕ್ಟ್ ಮಾಡಿ ಹಿಟ್ ಆಗಿರೋ ಕಾಲಿ ಚರಣ್ ಸಿನಿಮಾದ ರೀಮೇಕ್ ಕಾಲಿಂಗ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಕಾಲಿಂಗ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಶ್ರೀನಾಥ್ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಗೌರಮ್ಮ ಸೋಮಶೇಖರ್ ಮತ್ತು ಶ್ರೀಮತಿ ಧನಲಕ್ಷ್ಮಿ ವಿಜಯ್ ಅವರು ಪ್ರೊಡ್ಯೂಸ್ ಮಾಡಿರೋ ರಾಮ ಪರಶುರಾಮ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ರಾಮ ಪರಶುರಾಮ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಬಿ ಕೃಷ್ಣನ್ ಅವರು ಡೈರೆಕ್ಟ್ ಮಾಡಿ, KS ಜಗನ್ನಾಥ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಂತಕನ ಸಂಚು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಹಂತಕನ ಸಂಚು ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಭಾರತಿ ವಿಷ್ಣುವರ್ಧನ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, TS ನಾಗಾಭರಣ ಅವರು ಡೈರೆಕ್ಟ್ ಮಾಡಿ, BS ಸೋಮು ಸುಂದರ್ ಮತ್ತು TS ನರಸಿಂಹ ಅವರು ಪ್ರೊಡ್ಯೂಸ್ ಮಾಡಿರೋ ಬಂಗಾರದ ಜಿಂಕೆ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಬಂಗಾರದ ಜಿಂಕೆ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಮುಂಚೆನೆ ಹೇಳಿದೆ, ಒಂದು ಕಥೆಯಲ್ಲಿ 2 ಸಿನಿಮಾ ಮಾಡಿದ್ದಾರೆ ಅಂತ, ಒಂದು ಜನ್ಮ ಜನ್ಮದ ಅನುಬಂಧ, ಇನ್ನೊಂದು ಬಂಗಾರದ ಜಿಂಕೆ. ಈ 2 ಸಿನಿಮಾನು ಆ ವರ್ಷದಲ್ಲಿ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡಿರುತ್ತೆ. 1980 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು 2 ಸಿನಿಮಾಗಳು ರಿಲೀಸ್ ಆಗುತ್ತೆ. ರಾಜ್ಕುಮಾರ್ ಸರ್, ಗಾಯತ್ರಿ ಅವರು ಮತ್ತು ಲೀಲಾವತಿ ಅವರು ಆಕ್ಟ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ, SA ಗೋವಿಂದರಾಜು ಮತ್ತು ವಿ ಭಾರತಿ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ವಸಂತ ಗೀತಾ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ವಸಂತ ಗೀತಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರಾಜ್ಕುಮಾರ್ ಸರ್, ಸಾವಿತ್ರಿ ಅವರು, ಸುಮಲತಾ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, AV ಶೇಷಗಿರಿ ರಾವ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ರವಿಚಂದ್ರ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ಸ್ಪೆಷಲಿ ಈ ಫಿಲ್ಮ್ ಅಲ್ಲಿ ಇರೋ ಅಷ್ಟು ಹಾಡುಗಳು ಸೂಪರ್ ಹಿಟ್ ಸಾಂಗ್ ಆಗುತ್ತೆ. ರವಿಚಂದ್ರ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರೋ ವಿಷಯ, ನಡೆದಿರೋ ವಿಷಯ ತಿಳ್ಕೊಬೇಕಾದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.